ಒಂದು ಎಕರಲ್ಲಿ 50% ಆಫ್ ದಿ ಫ್ರೂಟ್ ಅಂತ ಏನು ಹಾರ್ವೆಸ್ಟ್ ಮಾಡಿರ್ತೀವಿ ಅಷ್ಟು ಮಾತ್ರ ನಿಮಗೆ ಫಸ್ಟ್ ಗ್ರೇಡು ಒಳ್ಳೆ ಪ್ರೈಸ್ ಬರೋದು. ನಿಮಗೆ 50% ನಿಮಗೆ ಎಲ್ಲ ಲಾಸು. ಫಸ್ಟ್ ಗ್ರೇಡ್ ಬಂದ್ಬಿಟ್ಟೆ ನಿಮ್ಗೆ ಮಾತ್ರ ಒಂದು 50 to 60 ರೂಪೀಸ್ ಕೊಡೋದು. ಲಾಸ್ಟ್ ಗ್ರೇಡು ಫ್ರೂಟ್ ಸೈಜು ಫ್ರೂಟ್ ಕ್ವಾಲಿಟಿ ಎಲ್ಲ ಸೇಮ್ ಇರುತ್ತೆ, ಬಟ್ ಬಂಚು ತುಂಬ ಚಿಕ್ಕದಾಯಿತು, ಗೊನೆ ಚಿಕ್ಕದಾಯಿತು ಅಂದ್ಬಿಟ್ಟು ಒಂದು 10 ರೀಸನ್ ಕೊಡ್ತಾರೆ ಅವರು. ಅಂದರೆ ವಿಚ್ ಈಸ್ ನಾಟ್ ಫಿಟ್ ಫಾರ್ ಮಾರ್ಕೆಟ್. ಇದನ್ನು ನಾವು ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ಮನಿ ದ್ಯಾನ್ ದಿಸ್ ಫಸ್ಟ್ ಗ್ರೇಡ್ ಮಿಡ್ಲ್ ಮೆನ್ಸ್ ಅಂತ ಏನು ಕರಿತೀವಿ ನಾವು. ಇವರೆಲ್ಲ ಹೇಳ್ಬಿಟ್ಟು 50 ರೂಪೀಸ್ ಇರೋ ಫ್ರೂಟ್ನ ನಿಮ್ಮ ಹತ್ರ 15 ರೂಪಾಯಿ ಇಳಿಸ್ತಾರೆ. ನಿಮ್ಗೆ ಒಂದು ಕೆಲಸ ಅಷ್ಟೇ, ಅದು ಪಲ್ಪ್ ಮಾಡ್ಬೋದು. ಆ ಪಲ್ಪಿಂದ ಯು ಕ್ಯಾನ್ ಡೂ ವೇರಿಯಸ್ ಪ್ರಾಡಕ್ಟ್ಸ್. ನಿಮ್ಮ ಒಂದು ಗೊನೆಯಿಂದ ಏನು ಬರುತ್ತೆ ಒಂದು 500 ರೂಪೀಸ್ ಬಂದರೆ ಹೆಚ್ಚು, ಅಷ್ಟು ದುಡ್ಡು ನಿಮಗೆ ಇದರಲ್ಲೇ ಬಂದ್ಬಿಡುತ್ತೆ, ಜ್ಯೂಸಲ್ಲಿ ಬಂದ್ಬಿಡುತ್ತೆ. ಸೊ ಅಂದರೆ ವಿ ಆರ್ ಲೂಸಿಂಗ್ 50% ಆಫ್ ದಿ ಇದು ಏನು ಪ್ರಾಫಿಟ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಪ್ರತಿ ಸತಿ ನಾನು ಹೇಳ್ತೀನಿ ರೈತರು ಕೂಡ ಬಾಸ್ ಆಗಬೇಕು ಅಂತ. ಸೊ ಕೇವಲ ಬೆಳೆದಂಥ ಬೆಳೆಯನ್ನು ಮಾರಾಟ ಮಾಡಿದ್ರೆ ನಿಮಗೆ ಕಮ್ಮಿ ಲಾಭ ಬರುತ್ತೆ. ಅದೇ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸನ್ನು ಮಾಡಿದ್ರೆ, ಉತ್ಪನ್ನಗಳನ್ನು ನೀವು ತಯಾರಿಸಿದ್ದೆ ಆದರೆ ಹೆಚ್ಚಿನ ಲಾಭ ಮಾಡ್ಬೋದು ಅಂತ. ಸೊ ಅದರಲ್ಲೂ ಕೂಡ ಈಗ ವೇಸ್ಟಿಂದಾನೇ ಯಾವ ರೀತಿಯಾಗಿ ಆದಾಯ ಮಾಡಬೇಕು ಅನ್ನೋದನ್ನು ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ನನ್ನ ಜೊತೆಗೆ ಚಂದ್ರಶೇಖರ್ ಅವರಿದ್ದಾರೆ. ಇವರು ಕೂಡ ಒಬ್ಬ ಸಾಮಾನ್ಯ ರೈತ ಆಗಿದ್ರು, ಈಗ ರೈತೋದ್ಯಮಿ ಆಗಿದ್ದಾರೆ, ಜೊತೆಗೆ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದಾರೆ. ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ನೀವು ರೈತರಾಗಿದ್ರಿ, ರೈತೋದ್ಯಮಿ ಆಗಿದ್ರಿ, ಈಗ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದೀರಿ. ಸೊ ಹೆಂಗೆ ಸರ್ ಈ ಒಂದು ಚೇಂಜಸ್? ನಾನು ಒಂದು 5 years ಬ್ಯಾಕ್, 5 to 6 years ಬ್ಯಾಕು ಅಗ್ರಿಕಲ್ಚರ್ಗೆ ಎಂಟ್ರಿ ಇದೆಯೋ. ಆಫ್ಟರ್ ಕಾರ್ಪೊರೇಟ್ ಲೈಫು ಅಗ್ರಿಕಲ್ಚರ್ ಅಂದರೆ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಬನಾನಾ ಮತ್ತು ಪಪ್ಪಾಯ ಆ್ಯಂಡ್ ದೆನ್ ಪೊಮೊಗ್ರಾನೆಟ್. ಈ 3 ಕ್ರಾಪ್ನು ಸ್ಟಾರ್ಟ್ ಮಾಡಿದ್ವಿ ಒಂದೊಂದು ಸ್ಟ್ರೆಚ್ಚಲ್ಲಿ. ಸೊ ನಮಗೆ ಮೇಜರ್ ಅಂದರೆ ವೇಸ್ಟೇಜ್ ಅನ್ನೋದು ತುಂಬ ಇತ್ತು. ಫಾರ್ ಎಕ್ಸಾಂಪಲ್, ನೀವು ಬನಾನಾದಲ್ಲಿ ತೊಗೊಂಡ್ರೆ ನಿಮಗೆ ಒಂದು 1000 ಪ್ಲಾಂಟ್ಸ್ ಒಂದು ಎಕರೆಗೆ ಬಂದ್ಬಿಟ್ಟು ನೀವು ಒಂದು 1000 ಪ್ಲಾಂಟ್ಸ್ ಹಾಕ್ಬೋದು. 1000 ಪ್ಲಾಂಟ್ಸಲ್ಲಿ ನಿಮಗೆ ಈಗ ಹೇಳ್ತಾರೆ ಮಾರ್ಕೆಟಲ್ಲಿ 100 ರೂಪೀಸ್ ಮಾರ್ತಾ ಇರ್ತಾರೆ. ಈಗ ನೋಡಿ 150 120 ರೂಪೀಸ್ ಇದೆ 1 kg. ನಿಮ್ಮ ಹತ್ರ ಫಾರ್ಮರ್ಸ್ ಹತ್ರ ತೊಗೊಳೋದು ಫಸ್ಟ್ ಕ್ವಾಲಿಟಿ ಒಂದು 3 ಗ್ರೇಡ್ ಮಾಡ್ತಾರೆ. ಅವನು ಬೈಯರ್ ಬರ್ತಾನಲ್ವ, ಬೈಯರ್ ಬಂದ್ಬಿಟ್ಟು 3 ಇಂದ 4 ಗ್ರೇಡ್ ಮಾಡ್ತಾನೆ. ಫಸ್ಟ್ ಗ್ರೇಡ್ ಬಂದ್ಬಿಟ್ಟೆ ನಿಮ್ಗೆ ಮಾತ್ರ ಒಂದು 50 to 60 ರೂಪೀಸ್ ಕೊಡೋದು. ಲಾಸ್ಟ್ ಗ್ರೇಡು ಫ್ರೂಟ್ ಸೈಜು ಫ್ರೂಟ್ ಕ್ವಾಲಿಟಿ ಎಲ್ಲ ಸೇಮ್ ಇರುತ್ತೆ, ಬಟ್ ಬಂಚು ತುಂಬ ಚಿಕ್ಕದಾಯಿತು, ಗೊನೆ ಚಿಕ್ಕದಾಯಿತು ಅಂದ್ಬಿಟ್ಟು ಒಂದು 10 ರೀಸನ್ ಕೊಡ್ತಾರೆ ಅವರು. ಸೊ ಫ್ರೂಟ್ ಸೈಜ್ ಚೆನ್ನಾಗಿಲ್ಲ, ಆಮೇಲೆ ಫ್ರೂಟ್ ಡ್ಯಾಮೇಜ್ ಇದೆ, ಕಲರ್ ಚೆನ್ನಾಗಿಲ್ಲ, ಶೇಡ್ ಆಗಿದೆ, ಈ ಥರದ ರೀಸನ್ಸ್ ಎಲ್ಲ ಹೇಳ್ಬಿಟ್ಟು ಮಿಡ್ಲ್ ಮೆನ್ಸ್ ಅಂತ ಏನು ಕರಿತೀವಿ ನಾವು, ಇವರೆಲ್ಲ ಹೇಳ್ಬಿಟ್ಟು 50 ರೂಪೀಸ್ ಇರೋ ಫ್ರೂಟ್ನ ನಿಮ್ಮ ಹತ್ರ 15 ರೂಪಾಯಿ ಇಳಿಸ್ತಾರೆ. ಸೊ ಅಂದರೆ ನಿಮಗೆ ಒಂದು ಫಾರ್ಮ್ ಒಂದು ಎಕರಲ್ಲಿ 50% ಆಫ್ ದಿ ಫ್ರೂಟ್ ಅಂತ ಏನು ಹಾರ್ವೆಸ್ಟ್ ಮಾಡಿರ್ತೀವಿ ಅಷ್ಟು ಮಾತ್ರ ನಿಮಗೆ ಫಸ್ಟ್ ಗ್ರೇಡು ಒಳ್ಳೆ ಪ್ರೈಸ್ ಬರೋದು. ನಿಮಗೆ 50% ನಿಮಗೆ ಎಲ್ಲ ಲಾಸು. ಸೊ ನಾನೇನು ಮಾಡಿದೆ, ಈ ವೇಸ್ಟೇಜ್ ಅಂತ ಏನು ಅವ್ರೇನು ಸೆಗ್ರಿಗೇಟ್ ಮಾಡಿ ತೆಗೆದಾಕ್ತಾರಲ್ವಾ, ಲೀಸ್ಟ್ ಪ್ರೈಸ್ ಅಂದ್ಬಿಟ್ಟು ನಿಮಗೆ 10 ರೂಪಾಯಿ 15 ರೂಪಾಯಿ ಎಲ್ಲ ಕೊಡ್ತಾರೆ. ಇದರಿಂದ ನಾನು ಏನು ಮಾಡ್ಬೋದು, ಪೊಮೊಗ್ರಾನೆಟ್ಟು ಅದು ಅಷ್ಟೇ ನಿಮಗೆ ಮಿನಿಮಮ್ ಒಂದು 300 ಗ್ರಾಮ್ಸ್ ಬರಬೇಕು. 250 ಗ್ರಾಮ್ಸ್ ಬಂದರೆ ಮಾತ್ರ ಅದು ಒಂದು 100 ರೂಪೀಸಿಗೆ ಫಾರ್ಮರ್ಸ್ಗಳಿಂದ 80 ರೂಪೀಸು 90 ರೂಪೀಸು ಹಂಗೆಲ್ಲ ತೊಗೊತಾರೆ. ನಿಮ್ಗೆ 100 ಗ್ರಾಮ್ಸು 50 ಗ್ರಾಮ್ಸು 80 ಗ್ರಾಮ್ಸ್ ಎಲ್ಲ ಬಂತು ಅಂದರೆ ಇಟ್ ಈಸ್ ರಿಜೆಕ್ಟೆಡ್. ಸೊ ಅಂದರೆ ಅದಕ್ಕೆ ನಿಮಗೆ ಪ್ರೈಸು ಕಟ್ಟಲ್ಲ, ಆ ಲೆವೆಲ್ಗೆ ತುಳಿದು ಬಿಡ್ತಾರೆ ಜನ, ಅಂದರೆ ಮಿಡ್ಲ್ ಮೆನ್ಸು. ಆಮೇಲೆ ಪಪಾಯ ಬಂದ್ಬಿಟ್ಟು ನಿಮಗೆ 1 kg ಕ್ರಾಸ್ ಆಗಬಾರ್ದು ಫ್ರೂಟ್ ಸೈಜು, ಇದರಲ್ಲಿ ಉಲ್ಟಾ. ಸೊ ನಿಮಗೆ 2 kg 3 kg ಎಲ್ಲ ಬಂದ್ಬಿಡ್ತು ಅಂದರೆ ಅದನ್ನು ಬೈ ಮಾಡಲ್ಲ. ಸೊ ಅದನ್ನು ಬೈ ಮಾಡಲ್ಲ. ಅದು ಏನಂದರೆ ಈಗ ನಿಮಗೆ 1 kg ಫ್ರೂಟು ನಿಮಗೆ 20 ರೂಪೀಸ್ ಬೈ ಮಾಡ್ತಾನೆ ಅಂದರೆ ನಿಮ್ಗೆ 3 kgs ಬಂತು ಅಂದರೆ ಅದನ್ನು 5 ರೂಪಾಯಿಗೂ ತೊಗೊಳಲ್ಲ. ಓಕೆ, ಹಂಗೂ ಇದೆಯಾ ಸರ್? ಆ್ಯಕ್ಚುಲಿ ಜಾಸ್ತಿ ಬಂದ್ರೆ ಅದು ಜಾಸ್ತಿ ಕೊಡಬೇಕು ತಾನೆ ಸರ್? ಈಗ ಪಪ್ಪಾಯ ನೀವೇ ಆಗಲಿ ಮಾರ್ಕೆಟ್ಗೆ ಹೋದರೆ ನೀವು ಚಿಕ್ಕ ಫ್ರೂಟ್ ನೋಡ್ತೀರಾ, ದೊಡ್ಡ ಫ್ರೂಟ್ ನೋಡ್ತೀರಾ? ಚಿಕ್ಕ ಫ್ರೂಟ್ ನೋಡ್ತೀವಿ. ಪೊಮೊಗ್ರಾನೆಟ್ಟು ದೊಡ್ಡದು ನೋಡ್ತೀವಿ. ಹೌದು, ಇದು ಮಾರ್ಕೆಟ್ ಸ್ಟ್ರಾಟಜಿ. ಓಕೆ. ಸೊ ಹಂಗಾಗಿ ನೀವು ಪಪ್ಪಾಯದಲ್ಲಿ ಬಂದ್ಬಿಟ್ಟು ದೊಡ್ಡದಾಗ್ಬಿಟ್ಟು, ಸೊ ತುಂಬ ಫ್ರೂಟು ದೊಡ್ಡ ಸೈಜ್ 3 kg ಹಂಗೆಲ್ಲ ಬಂತು ಅಂದರೆ ಇಟ್ ಈಸ್ ರೇಟ್ ಇಲ್ಲ. ಸೊ ಈ ಥರದ್ದು ಏನಿದೆ ಒಂದು 30 to 40% 50% ಏನು ವೇಸ್ಟೇಜ್ ಅಂತ ಕರಿತೀವಿ ಅಂದರೆ ವಿಚ್ ಈಸ್ ನಾಟ್ ಫಿಟ್ ಫಾರ್ ಮಾರ್ಕೆಟ್. ಇದನ್ನು ನಾವು ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ಮನಿ ದ್ಯಾನ್ ದಿಸ್ ಫಸ್ಟ್ ಗ್ರೇಡ್ ಅಂತ ಏನು ಕರಿತೀವಿ ಇದನ್ನು. ಫಾರ್ ಎಕ್ಸಾಂಪಲ್ ಬನಾನಾ ಇದೆ ಅಲ್ವಾ, ಬನಾನಾ ನಿಮಗೆ ಫಸ್ಟ್ ಗ್ರೇಡ್ ಬಂದ್ಬಿಟ್ಟು ನಿಮ್ಗೆ 20 ರೂಪಾಯಿ ಇರುತ್ತೆ ಅನ್ಕೊಳ್ಳಿ. ಯಾವುದು ಜನಕ್ಕೆ ಮಾತಾಡ್ತಿರೋದು G9 ಏಲಕ್ಕಿ ಎಲ್ಲ 20 ರೂಪಾಯಿ ಇರುತ್ತೆ. ನಿಮಗೆ 3rd ಗ್ರೇಡ್ ಬಂದ್ಬಿಟ್ಟು ನಿಮ್ಗೆ 5 ರೂಪಾಯಿ ಇರುತ್ತೆ. ಓಕೆ. 5 to 6 ರೂಪೀಸ್ ಇರುತ್ತೆ. ಇದನ್ನು ನೀವು ಜಸ್ಟ್ ವೆರಿ ಸಿಂಪಲ್ ಬ್ಲಾಂಚಿಂಗ್ ಅಂತ ಮಾಡ್ತಾರೆ. ಬ್ಲಾಂಚಿಂಗ್ ಅಂದರೆ ಬಿಸಿನೀರಲ್ಲಿ ಹಾಕೋದಷ್ಟೇ ಫ್ರೂಟ್ನ. ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದು 5 minutes ಬಿಟ್ಬಿಟ್ರೆ ಸಿಪ್ಪೆ ತೆಗಿಬೋದು. ಅದನ್ನು ಪಲ್ಪ್ ಮಾಡಿಬಿಟ್ರೆ ನಿಮ್ಗೆ 100 ರೂಪೀಸ್ kg ಮಾರ್ಬೋದು. ಓಕೆ, ಇದಕ್ಕಿಂತ ಡಬಲ್ ಅಲ್ಲ, ನಿಮ್ಗೆ ಆಲ್ಮೋಸ್ಟ್ 3 to 4 ಟೈಮ್ಸ್ ಆಯಿತು.
ನಿಮ್ಗೆ ಒಂದು ಕೆಲಸ ಅಷ್ಟೇ ಅದು ಪಲ್ಪ್ ಮಾಡ್ಬೋದು. ಆ ಪಲ್ಪಿಂದ ಯು ಕ್ಯಾನ್ ಡೂ ವೇರಿಯಸ್ ಪ್ರಾಡಕ್ಟ್ಸು. ಫಾರ್ ಎಕ್ಸಾಂಪಲ್ ನಾವು ಅದನ್ನು ಜಾಮ್, ಒನ್ ಆಫ್ ದಿ ಬೈ ಪ್ರಾಡಕ್ಟ್ ಫಾರ್ ದಿ ಜಾಮ್, ಒನ್ ಆಫ್ ದಿ ರಾ ಮೆಟೀರಿಯಲ್ ಫಾರ್ ದಿ ಜಾಮ್. ಓಕೆ. ಪಪಾಯನೂ ಅಷ್ಟೇ, ಅದು ಅಷ್ಟೇ, ಜಸ್ಟ್ ಓಪನ್ ಮಾಡ್ತೀವಿ, ಫ್ರೂಟ್ ಪಲ್ಪ್ ತೊಗೊತೀವಿ, ನಮ್ಮದು ಪಲ್ವರೈಸರ್ ಇದೆ, ಪಲ್ವರೈಸರ್ಗೆ ಹಾಕ್ಬಿಟ್ರೆ ಪಲ್ಪ್ ರೆಡಿ ಆಯಿತು. ಅದು ಜಾಮ್ಗೆ ಯೂಸ್ ಮಾಡ್ತೀವಿ. ನಾನು ಜಾಮ್ ಸೇಲ್ ಮಾಡ್ತಿರೋದು 600 rupees per kg. ಅದಕ್ಕೆ ಯೂಸ್ ಮಾಡೋದು ಫ್ರೂಟ್ ಪಲ್ಪು. ಸೊ ಎಷ್ಟು ಖರ್ಚು ಬೀಳುತ್ತೆ ನಿಮ್ಗೆ 1 kg ಒಂದು 200 rupees ಬೀಳಲ್ಲ. ದಟ್ ಇನ್ಕ್ಲೂಡ್ಸ್ ಅದಕ್ಕೇನು ಯೂಸ್ ಮಾಡ್ತೀವಿ ನಾವು, ಇಂಗ್ರೀಡಿಯೆಂಟ್ಸು ಎಲ್ಲ, ಪ್ಯಾಕಿಂಗ್ ಮೆಟೀರಿಯಲ್ ಇರ್ಬೋದು, ಆಮೇಲೆ ಇಂಗ್ರೀಡಿಯೆಂಟ್ಸು, ಎವ್ರಿಥಿಂಗ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. 200 rupees ಖರ್ಚು ಬೀಳಲ್ಲ ನಿಮಗೆ. ಸೊ ಈ ಥರ ಇರುತ್ತೆ. ಸೊ ವೇಸ್ಟನ್ನ ನಾವು ಯಾವ ಥರ ಯುಟಿಲೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ವೇಸ್ಟೇಜ್ ಬನಾನಾದಿಂದ ಏನು ಮಾಡ್ಬೋದು ಸರ್? ಈಗ ಬಾಳೆ ಎಲೆ ಮಾರ್ತಾರೆ ರೈತರು. ಬನಾನಾ ಪ್ಲ್ಯಾಂಟ್ನೇ ತೊಗೊಂಬಿಟ್ರೆ ನೀವು, ಫಸ್ಟ್ ನಿಮಗೆ ಬನಾನಾ ಇದು ಬರುತ್ತೆ, ಏನೋ ಗೊನೆ ಬರುತ್ತೆ, ಅದನ್ನು ನೀವು ಮಾರ್ಕೆಟಲ್ಲಿ, ಅದು ಎಲ್ಲರಿಗೂ ಗೊತ್ತು. ಹೌದು. ಆಮೇಲೆ ಎಲೆ ಬರುತ್ತೆ, ಎಲೆನೂ ಮಾರ್ಕೆಟಲ್ಲಿ ಅದು ಗೊತ್ತು. ಆಮೇಲೆ ಯೂಸ್ ಮಾಡದೇ ಇರೋದು ಏನಂದರೆ ತುಂಬ ರೈತರು ಫ್ಲವರು. ಓಕೆ. ಹಾಂ, ಫ್ಲವರು, ಬನಾನಾ ಫ್ಲವರಲ್ಲಿ ಪಿಕಲ್ಸ್ ಮಾಡ್ತೀವಿ. ಹೈ ಡಿಮ್ಯಾಂಡ್ ಪ್ರಾಡಕ್ಟ್ ಅದು. ಇಟ್ಸ್ ಎ ಯೂನಿಕ್ ಪ್ರಾಡಕ್ಟ್. ಮೇ ಬಿ ನಂಗೆ ಅನ್ಸೋ ಪ್ರಕಾರ ಅದಕ್ಕೆ ಮೆಷಿನರಿನೂ ಬೇಡ, ಮಾಡ್ಬೋದು. ಅದಕ್ಕೆ ಮಾತ್ರ ಮೆಷಿನರಿ ಬೇಕು, ಅದನ್ನ ಗ್ರೇಟ್ ಮಾಡಬೇಕಲ್ಲ. ಹಂಗಾಗಿ ಪಲ್ವರೈಸರ್ ಇದೆ, ಅದು ಹೇಳಿದ್ನಲ್ವಾ 15,000 ಅದರಲ್ಲಿ ಎಲ್ಲ ಕೆಲಸ ಆಗುತ್ತೆ. 15,000 ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಆದಾಯ ಮಾಡ್ಬೋದು. ನಾವೇನು ಸೇಲ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇದರಲ್ಲಿ ಅಷ್ಟೇ. ಸೊ ಅದನ್ನು ಜಸ್ಟ್ ಫ್ರೈಯಿಂಗ್ ಮಾಡಿಬಿಟ್ಟು, ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಬ್ಲ್ಯಾಂಚಿಂಗ್ ಮಾಡಿ ಪಲ್ವರೈಸರ್ಲ್ಲಿ ಹಾಕಿದ್ರೆ ಬರುತ್ತೆ. ಅದಕ್ಕೆ ಪಿಕಲ್ಗೆ ಏನೇನು ಸ್ಪೈಸಸ್ ಮಸಾಲಾಸ್ ಎಲ್ಲ ಬೇಕು ಅದನ್ನು ಹಾಕಿದ್ರೆ ರೆಡಿ 15 days ಪ್ರಾಡಕ್ಟ್ ರೆಡಿ ಆಗುತ್ತೆ. ಓಕೆ. ಸೊ ಹೂವಿಂದ ಅಲ್ಲಿ ನಮ್ಗೆ ಪ್ರಾಫಿಟ್ ಬರುತ್ತೆ. ಅದು ಬಿಟ್ಟು ಬನಾನಾ ಬೇರೆ ನೀವು ಸ್ಟೆಮ್ಮಲ್ಲಿ ಬಂದ್ಬಿಟ್ಟು ಮತ್ತೆ ಫ್ರೂಟ್ ಆಯಿತು, ಫ್ಲವರ್ ಆಯ್ತಲ್ವಾ, ನೆಕ್ಸ್ಟ್ ಕಮ್ಸ್ ಟು ಸ್ಟೆಮ್ಮು. ನೀವು ಸ್ಟೆಮ್ಮಲ್ಲಿ ಒಳಗಡೆ ಒಂದು ಟ್ಯೂಬ್ ಥರ ಇರುತ್ತೆ. ಹೌದು. ಸೊ ಆ ಟ್ಯೂಬಿಂದ ನಾವು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇಟ್ಸ್ ವೆರಿ ಗುಡ್ ಫಾರ್ ಕಿಡ್ನಿ ಡಿಟಾಕ್ಸಿಕ್. ಓಕೆ. ಸೊ ನಮ್ಮ ರೈತರು ಅದನ್ನು ಕಡ್ದು ಬಿಸಾಕ್ತಾರೆ ವೇಸ್ಟು ಅಂತ. ಸೊ ವೇಸ್ಟ್ ಅಂತ ಬಿಸಾಕ್ತೀವಿ, ಅದು ಗೊಬ್ಬರ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನಿಮ್ಗೆ ಎಷ್ಟು ಬಂದ್ಬಿಡುತ್ತೆ, ರಿಟರ್ನ್ ವೆರಿ ನೆಗ್ಲಿಜಿಬಲ್. ಸೊ ಅದನ್ನೇ ನಾವು ಪ್ರಾಪರಾಗಿ ಅದನ್ನು ಕಟ್ ಮಾಡಿ ಅದರಲ್ಲಿರೋ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು, ಸೊ ಅದನ್ನು ಪ್ರಾಪರ್ ಪ್ಯಾಕಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿದ್ವಿ ಅಂದರೆ, ನಾನು ಅದರಿಂದ ನಿಮಗೆ ಒಂದು ಸ್ಟೆಮ್ ಇರುತ್ತಲ್ವ, ಅದರಿಂದ ನಿಮ್ಗೆ ಏನಿಲ್ಲ ಅಂದರೂ 1.5-2 ಲೀಟ್ರ್ ಜ್ಯೂಸ್ ಬರುತ್ತೆ. ಓಕೆ. ಓಕೆ. ಹಾಗಾದರೆ ನಾವು 1,000 ಗಿಡ ಹಾಕಿರ್ತೀವಿ. ನೀವು ಒಂದು ಸ್ಟೆಮ್ಗೆ ಹೇಳ್ತೀನಿ ಕೇಳಿ, 1,000 ಗಿಡಕ್ಕೆ ಲೆಕ್ಕ ಹಾಕ್ಬಿಡಿ. ಒಂದು ಸ್ಟೆಮ್ಮಿಂದ ನಿಮಗೆ ಮಿನಿಮಮ್ ಅಂದರೂ 2 ಲೀಟ್ರ್ ಜ್ಯೂಸ್ ಬರುತ್ತೆ. 2 ಲೀಟ್ರ್ ಬೇಡ, 1 ಲೀಟ್ರ್ ಜ್ಯೂಸ್ ಇಟ್ಕೊಳ್ಳಿ. 1 ಲೀಟ್ರ್ ಜ್ಯೂಸು ನಾನು ಸೇಲ್ ಮಾಡ್ತಿರೋದು 440 rupees. ಓಕೆ. 1 ಲೀಟ್ರ್ ಜ್ಯೂಸು ನಿಮ್ಮ ಒಂದು ಗೊನೆಯಿಂದ ಏನು ಬರುತ್ತೆ, ಒಂದು 500 rupees ಬಂದರೆ ಹೆಚ್ಚು. ಅದಕ್ಕಿಂತ ಅಷ್ಟು ದುಡ್ಡು ನಿಮಗೆ ಇದರಲ್ಲೇ ಬಂದ್ಬಿಡುತ್ತೆ, ಜ್ಯೂಸಲ್ಲಿ ಬಂದ್ಬಿಡುತ್ತೆ. ಸೊ ಅಂದರೆ ವಿ ಆರ್ ಲೂಸಿಂಗ್ 50% ಆಫ್ ದಿ ಇದು ಏನು ಪ್ರಾಫಿಟ್ಟು. ಸೊ ಅದನ್ನು ಓಕೆ, ಒಂದಷ್ಟು ಎಲ್ಲ ಸ್ಟೆಮ್ ಜ್ಯೂಸ್ ಮಾಡ್ತೀವಿ. ಇನ್ನೊಂದು ಸ್ಟೆಮ್ ಪಿಕ್ಕಲ್ಲು. ಸೊ ನೋಡಿ, ಇದು ಸ್ಟೆಮ್ ಪಿಕ್ಕಲ್ ಇದು. ಸೊ ಇದರಿಂದ ನಿಮ್ಗೆ ಒಂದು ಪ್ಲ್ಯಾಂಟಿಂದ ನಿಮ್ಗೆ ಒಂದು 2 kgs ಅಂತೂ ಪಿಕ್ಕಲ್ ಬರುತ್ತೆ. ಸೊ ಆ ಜ್ಯೂಸ್ ಬಿಟ್ಟು ಜ್ಯೂಸ್ ತೆಗೆದ್ಮೇಲೆ ಪಿಕ್ಕಲ್ ಮಾಡೋಕ್ಕಾಗಲ್ಲ. ಐದರ್ ಯು ಕ್ಯಾನ್ ಮೇಕ್ ಜ್ಯೂಸ್ ಆರ್ ಯು ಕ್ಯಾನ್. ಓಕೆ. ಓಕೆ. ಹಾಂ. ಎರಡರಲ್ಲಿ ಒಂದು ಮಾಡ್ಬೋದು. ಓಕೆ. ಸೊ ಸ್ಟೆಮ್ಮಿಂದ ನಾವು ಕಂಪ್ಲೀಟ್ ಜ್ಯೂಸ್ ತೆಗೆದ್ಮೇಲೆ ಇದನ್ನು ಪಿಕ್ಕಲಿಗೆ ಹಾಕೋಕ್ಕಾಗಲ್ಲ. ಆಗಲ್ಲ. ಓಕೆ. ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಬೋದು. ಸೊ ಇದಿಷ್ಟಕ್ಕೂ ನಿಮಗೆ ಇದು ನಾನು ಮಾಡಿರೋ ಪ್ರಾಡಕ್ಟ್ ಅಲ್ಲ, ಇದು ಅಂದರೆ ನಾನು ಮಾಡಿರೋ ಪ್ರಾಡಕ್ಟು, ಬಟ್ ಇದು ಟೆಕ್ನಾಲಜಿ ಬಂದ್ಬಿಟ್ಟು ನಿಮಗೆ ಬನಾನಾ ರಿಸರ್ಚ್ ಸೆಂಟರ್ ಅಂತಿದೆ, NRC ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಬನಾನಾ ರಿಸರ್ಚ್ ಸ್ಟೇಷನ್ ಅಂತಿದೆ. ಓಕೆ. ಅವ್ರ ಹತ್ರ ಎಲ್ಲ ಟೆಕ್ನಾಲಜೀಸ್ ಇದೆ. ಸೊ ಅವ್ರನ್ನ ಅಪ್ರೋಚ್ ಮಾಡಿದಾಗ ಫಾರ್ಮರ್ಸ್ ಇರ್ಬೋದು, ಎನಿ ಸ್ಟಾರ್ಟಪ್ಸು, ಎಂಟರ್ಪ್ರಿನರ್, ಅವ್ರನ್ನ ಅಪ್ರೋಚ್ ಮಾಡಿದ್ರೆ ದಿ ವಿಲ್ ಗಿವ್ ಎ ಟೆಕ್ನಾಲಜಿ. ಇದನ್ನು ಯಾವ ಥರ ಮಾಡಬೇಕು, ಪ್ರಿಸರ್ವೇಷನ್ ಯಾವ ಥರ ಮಾಡಬೇಕು, ಯಾವ ಥರ ಕಟಿಂಗ್ ಮಾಡಬೇಕು, ಅದನ್ನು ಪ್ರೊಸೆಸಿಂಗ್ ಯಾವ ಥರ ಮಾಡಬೇಕು, ಎವ್ರಿಥಿಂಗ್ ದೇ ವಿಲ್ ಪ್ರೊವೈಡ್. ಓಕೆ ಸರ್, ಈಗ ನಾನು ರೈತರ ಪಾಯಿಂಟ್ ಆಫ್ ವ್ಯೂಲಿ ಕೇಳೋದಾದರೆ ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಮಾಡ್ತಾರೆ ಏನಂದರೆ, ಓಕೆ ನನಗೆ ಪ್ರಾಡಕ್ಟ್ ಮಾಡೋಕ್ಕೆ ಗೊತ್ತು, ಆದರೆ ನನಗೆ ನಿಮ್ಗಳ ಥರ ಮಾರ್ಕೆಟ್ ಮಾಡೋಕ್ಕೆ ಬರಲ್ಲ. ಸೊ ಮಾತಾಗಿರ್ಬೋದು, ನಾಲೆಜ್ ಆಗಿರ್ಬೋದು, ಎಜುಕೇಷನ್ ಇರೋದಿಲ್ಲ. ಸೊ ಯಾರು ಕೊಂಡ್ಕೊಳ್ತಾರೆ ಅನ್ನೋದು ನಮ್ಮ ರೈತರಿಗೊಂದು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಟಿಪ್ಸ್ ಕೊಡೋದಾದರೆ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಇದು. ಹೌದು, ಮಾರ್ಕೆಟಿಂಗ್ ಅನ್ನೋದು ಎಲ್ಲರಿಗೂ ಪ್ರಾಬ್ಲಮ್ಮು. ಈಗ ನಾನು ಹೇಳಿದ್ನಲ್ವಾ ನಿಮಗೆ, ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇದೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ, ಆಮೇಲೆ ಈವೆಂಟ್ಸ್ ನಡೆಯುತ್ತೆ, ಆಮೇಲೆ ಗೌರ್ಮೆಂಟ್ ಸಪೋರ್ಟ್ ಇದೆ. ಗೌರ್ಮೆಂಟ್ ಸಪೋರ್ಟ್ ಅಂದರೆ ಹೇಳಿದ್ನಲ್ವ ಸಂಜೀವಿನಿ ಇದು ಹೇಳಿದ್ನಲ್ವ. ಸೊ ಇವರು ತುಂಬ NRLM ಇವರು ತುಂಬ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಏನೂ ಗೊತ್ತಿಲ್ಲದೆ ಇದ್ರೂ ನೀವು ಪ್ರಾಡಕ್ಟ್ ರೆಡಿ ಇತ್ತು ಅಂದರೆ, ನೀವು ಪ್ರಾಡಕ್ಟ್ ರೆಡಿ ಮಾಡೋದಕ್ಕೆ ಲೋನ್ ಕೊಡ್ತಾರೆ. ಗೌರ್ಮೆಂಟಿಂದ ಲೋನ್ ಕೊಡ್ತಾರೆ, 1,50,000 rupees, 1 lakh rupee ಲೋನ್ ಕೊಡ್ತಾರೆ. ಆ ಲೋನು ತಗೊಂಡು ನೀವು ಪ್ರಾಡಕ್ಟ್ ರೆಡಿ ಮಾಡ್ಕೊಳ್ಳಿ. ನೀವು ರೆಡಿ ಮಾಡಿರೋ ಪ್ರಾಡಕ್ಟ್ ಅವರೇ ಮಾರ್ಕೆಟ್ ಕೊಡ್ತಾರೆ ವಿತ್ ಝೀರೋ ಇನ್ವೆಸ್ಟ್ಮೆಂಟು, ಓನ್ಲಿ ವಿತ್ ಯುವರ್ ಎಫರ್ಟು, ವಿತ್ ಯುವರ್ ಇಂಟ್ರೆಸ್ಟು, ನಿಮಗೆ ಎವ್ರಿಥಿಂಗ್ ದೇ ವಿಲ್ ಪ್ರೊವೈಡ್. ಸೊ ಎಲ್ಲ ಅಷ್ಟು ಇನ್ಫಾರ್ಮೇಷನ್ ಸಿಗ್ತಿಲ್ಲ ನಮ್ಮ ರೈತರಿಗೆ, ಅಷ್ಟೇ ಅದು ಪ್ರಾಬ್ಲಮ್. ಹುಡ್ಕೊಂಡು ಹೋಗ್ಬೇಕಷ್ಟೇ. ಕರೆಕ್ಟ್.
ಹುಡ್ಕೊಂಡು ಹೋದರೆ ಎಲ್ಲ ಇದೆ. ಬಟ್ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಪೀಪಲ್ ವಿಲ್ ಕನೆಕ್ಟ್. ಕರೆಕ್ಟ್. ಸೊ ಅವಾಗ ನಿಮ್ಗೆ ಎಲ್ಲ ಥರದ ನೆಟ್ವರ್ಕ್ ಸಿಗುತ್ತೆ. ಓಕೆ ಸರ್, ಈಗ ನೀವು ಬಿಸ್ನೆಸ್ಸಿಗೆ ರನ್ ಮಾಡ್ತಾ ಇದ್ದೀರಾ, ಜಾಮ್ ಆಗಿರ್ಬೋದು, ಪಿಕ್ಕಲ್ಸು ಎಲ್ಲವನ್ನ ಮಾಡ್ತಾ ಇದ್ದೀರಾ. ಇನ್ ಕೇಸ್ ಈಗ ನಮ್ಮ ರೈತರಿಗೆ ಬೈ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಬಂದಿಲ್ಲ, ಸೊ ಅವರು ಡೈರೆಕ್ಟ್ ನಿಮಗೆ ಸೇಲ್ ಮಾಡ್ತಾರೆ ಅಂತಂದರೆ ನೀವು ಪರ್ಚೇಸ್ ಮಾಡ್ತೀರಾ? ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಪ್ರಾಡಕ್ಟ್ ಅಲ್ಲ, ಫಾರ್ ಎಕ್ಸಾಂಪಲ್ ಈಗ ರಾ ಮೆಟೀರಿಯಲ್ ನಾನು ಪರ್ಚೇಸ್ ಮಾಡ್ತೀನಿ. ಓಕೆ ಓಕೆ. ನಾನು ಬೇಕಿದ್ರೆ ಆ ಪ್ರಾಡಕ್ಟ್ನು ಪರ್ಚೇಸ್ ಮಾಡ್ಬೋದು, ಬಟ್ ಅವ್ರು ಎಲ್ಲಿ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಲ್ಲ, ಅದೆಲ್ಲ ಇಂಪಾರ್ಟೆಂಟ್. ಹೈಜಿನಿಕ್ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಬಟ್ ಇಫ್ ದೇ ಆರ್ ವಿಲ್ಲಿಂಗ್ ಟು ಗಿವ್, ಫಾರ್ ಎಕ್ಸಾಂಪಲ್ ಸ್ಟೆಮ್ ಕೊಡ್ತೀನಿ ಅಂದರೆ ಐ ಆಮ್ ರೆಡಿ ಟು ಬೈ. ಅದು ಸೂಪರ್. ಫ್ಲವರ್ ಕೊಡ್ತೀನಿ ಅಂದರೆ ಐ ಆಮ್ ರೆಡಿ ಟು ಬೈ. ಈ ರಿಜೆಕ್ಷನ್ಸ್ ಅಂತ ಏನು ಬರುತ್ತಲ್ವಾ, ಈ ಪಾರ್ಟ್ನ ಐ ಆಮ್ ರೆಡಿ ಟು ಟೇಕ್. ಓಕೆ ಸೂಪರ್. ಸೊ ಇದನ್ನ ನಾವು ವೆಲ್ತ್ ಆಗಿ ಕ್ರಿಯೇಟ್ ಮಾಡ್ತೀವಿ ಅಷ್ಟೇ. ಸೊ ಎನಿಬಡಿ ಇಂಟ್ರೆಸ್ಟೆಡ್ ನಾವು ಅದಕ್ಕೆ ಟ್ರೈನಿಂಗು ಕೊಡ್ತೀವಿ. ಓಕೆ ನೈಸ್. ಸೊ ಇನ್ ಕೇಸ್ ಈಗ ನಮ್ಮ ರೈತರು ಬೈ ಪ್ರಾಡಕ್ಟ್ಸನ್ನು ಮಾಡಿದ್ರು ಅಂತಂದರೆ ಮಂತ್ಲಿ ಹೆಂಗೆ ಪ್ರಾಫಿಟ್ ಮಾಡ್ಬೋದು ಸರ್? ಈಗ ಇನ್ವೆಸ್ಟ್ಮೆಂಟ್ ನೀವು ಹೇಳಿದ್ರಿ ವೇಸ್ಟಿಂದಲೇ ಶುರು ಮಾಡ್ಬೋದು. ಒಂದು ಪಲ್ವರೈಸರ್ ಒಂದು 15,000 ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು ಅಂತ. ಸೊ ಅವ್ರು ಮಾರ್ಕೆಟಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರು, ಒಂದು ಆವ್ರೇಜ್ ಎಷ್ಟು ಮಾಡ್ಬೋದು ನಮ್ಮ ರೈತರು? ಮೇಡಮ್ ಈಗ ಏನಾಗುತ್ತೆ, ಇದರಲ್ಲಿ 2 ಥರ ಬರುತ್ತೆ. ಒಂದು ಸಸ್ಟೈನಬಿಲಿಟಿ ಅಂತ ಬರುತ್ತೆ. ಸಸ್ಟೈನಬಿಲಿಟಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅವ್ರ ಮನೇಲಿ ಒಂದು 4 ಜನ ಇರ್ತಾರೆ ಅಂದ್ಕೊಳ್ಳಿ. ಅವ್ರು 4 ಜನ ಕೆಲಸ ಮಾಡಿದ್ರು ಅಂದ್ಕೊಳ್ಳಿ. ಅವ್ರು 4 ಜನ ಕೆಲಸ ಮಾಡ್ತಾರೆ, ಅವರೇ ಬರ್ತಾರೆ, ಅವರೇ ಮಾರ್ಕೆಟಿಂಗ್ ಮಾಡ್ತಾರೆ ಅಂದರೆ ನಿಮ್ಗೆ ಈಸಿಯಾಗಿ ದೇ ವಿಲ್ ಮೇಕ್ ಮನಿ. ನಿಮಗೆ ಒಬ್ಬ ಫಾರ್ಮರು ಈಗ ನೋಡಿ, ನಿಮಗೆ ಯಾವುದೇ ಹಳ್ಳಿಗೆ ಹೋದ್ರೂ ನಿಮ್ಗೆ ನಾನು ಏನು ಫ್ರೂಟ್ಸ್ ಪ್ರಾಡಕ್ಟ್ಸ್ ಮಾಡ್ತಿದ್ದೀನಿ ಅದು ಎಲ್ಲ ರಾ ಮೆಟೀರಿಯಲ್ಲು ಹಳ್ಳಿನಲ್ಲೇ ಸಿಗುತ್ತೆ. ಹೌದು ಹೌದು, ಖಂಡಿತ ಹಳ್ಳಿನಲ್ಲೇ ಸಿಗುತ್ತೆ, ಸುತ್ತಮುತ್ತ ಸಿಗುತ್ತೆ. ಸೊ ಅದನ್ನೇ ತೊಗೊಂಬರ್ತಾರೆ, ಮನೇಲೇ ಪ್ರೊಸೆಸ್ ಮಾಡ್ತಾರೆ ವಿತ್ ಬೇಸಿಕ್ ಸರ್ಟಿಫಿಕೇಷನ್ ಪ್ರೊಸೆಸ್ ಅಂತ ಏನಿರುತ್ತೆ ಆ ಸರ್ಟಿಫಿಕೇಟ್ ಯೂಸ್ ಮಾಡಿಕೊಂಡು ಒಂದು ಫ್ಯಾಮಿಲಿ, ಇಲ್ಲಿ ಒಬ್ಬರು ಅಂತ ಹೇಳಲ್ಲ ನಾನು, ಒಂದು ಫ್ಯಾಮಿಲಿ ವೆನ್ ಇಟ್ ಕಮ್ಸ್ ಟು ಸಸ್ಟೈನಬಿಲಿಟಿ ಆ ಇದರಲ್ಲಿ ತೊಗೊಂಡ್ರೆ ನಿಮಗೆ ಮಿನಿಮಮ್ ಅಂದ್ರೂ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ವಿತೌಟ್ ಹೈರಿಂಗ್ ಲೇಬರ್ಸ್. ಹೌದು, ಲೇಬರ್ಸ್ ಬಂದರೆ ಅಲ್ಲಿ ಮತ್ತೆ ಅವ್ರಿಗೆ ಹೋಗ್ಬೇಕು. ಹೌದು, ಹೋಗುತ್ತೆ. 50,000ದಿಂದ 1 ಲಕ್ಷ ಮಾಡ್ಬೋದು. ಬಟ್ ಎಫರ್ಟ್ ಹಾಕಬೇಕು. ಕರೆಕ್ಟ್. ಮಾಡಿಬಿಟ್ಟು ನಾನು ಇವರೆಲ್ಲ ಹೇಳ್ಬಿಟ್ರು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ, ನನ್ನ ಸೇಲೇ ಆಗಿಲ್ಲ ಅಂದರೆ ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಈಗ ನಾನು ಮಾಡಿದ ತಕ್ಷಣ ನನ್ನ ಸೇಲ್ ಆಗ್ಬಿಡಲಿಲ್ಲ. ನಾನು ಬಂದು ಈವೆಂಟಲ್ಲೆಲ್ಲ ಕೊಟ್ಟೆ, ಅಲ್ಲಿ ತುಂಬ ರಿಜೆಕ್ಷನ್ಸ್ ಆಯಿತು. ಅವರೆಲ್ಲ ಕಸ್ಟಮರೆಲ್ಲ ಫೋನ್ ಮಾಡಿ ವಾಪಸ್ ಬೈತಾರೆ, ನಿಮ್ದು ಕೆಟ್ಟೋಯ್ತು, ಹಂಗಿತ್ತು ಹಿಂಗಿತ್ತು, ಉಪ್ಪಿಲ್ಲ, ಅದಿಲ್ಲ ಇದಿಲ್ಲ, ಸುಮಾರು ರಿಜೆಕ್ಷನ್. ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು, ಇಂಪ್ರೂವೈಸ್ ಮಾಡ್ಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಇಂಪ್ರೂವ್ ಮಾಡಿ ಯು ಕ್ಯಾನ್ ಗಿವ್ ಬೆಸ್ಟ್ ಪ್ರಾಡಕ್ಟ್. ಓಕೆ, ಕೊಟ್ಟಾಗ ಯು ವಿಲ್ ಬಿ ಇನ್ ದ ಪ್ರಾಫಿಟಬಲ್. ಇದು ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ರೈತರಿಗೆ ರೈತೋದ್ಯಮಿ ಹೇಗಾಗಬೇಕು ಅನ್ನೋ ಒಂದು ಐಡಿಯಾನ ಕೊಟ್ರಿ. ತುಂಬ ಜನ ರೈತರು ಈ ಬಾಳೆ ಸ್ಟೆಮ್ ನೀವು ಏನು ಹೇಳಿದ್ರು ಅದನ್ನು ಆಲ್ಮೋಸ್ಟ್ ನಾನೇ ಶೂಟಿಗೆ ಹೋದಾಗ ನೋಡಿದ್ದೀನಿ. ಇಲ್ಲ ಇದು ಒಂದು ಕಟ್ಟಿಂಗ್ ಆಯಿತು ಮುಗೀತು, ನೆಕ್ಸ್ಟಿಗೆ ನಾವು ರೆಡಿ ಮಾಡ್ತಿದ್ದೀವಿ ಅಂತ ಎಸ್ಬಿಡ್ತಾರೆ. ಸೊ ಅದರಿಂದಲೇ ಒಂದು ಪ್ರಾಫಿಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬಿಸ್ನೆಸ್ ಇನ್ನಷ್ಟು ಸಕ್ಸಸ್ ಆಗಲಿ, ನಮ್ಮ ರೈತೋದ್ಯಮಿಗಳಾಗಿರ್ಬೋದು ಅಥವಾ ಯಾರಿಗಾದರೂ ಇನ್ನಷ್ಟು ಇನ್ಸ್ಪೈರ್ ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಸರ್. Bosswala. Be the boss.